ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಇಂದು ಮಹಾಕುಂಭ ಮೇಳದಲ್ಲಿ ಪ್ರಧಾನಿ ಮೋದಿ ಭಾಗಿ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಪವಿತ್ರ ಸ್ನಾನ ಮಾಡಲಿರೋ ನಮೋ. ಪ್ರಧಾನಿ ಆಗಮನದ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್. ಕಾಲ್ತುಳಿತ ಬೆನ್ನಲ್ಲೇ ಉತ್ತರ ಪ್ರದೇಶ ಸರ್ಕಾರದಿಂದ ಮತ್ತಷ್ಟು ಭದ್ರತೆ. ಭಕ್ತರ ರಕ್ಷಣೆಗೆ 2 ಹಿರಿಯ IAS ಅಧಿಕಾರಿಗಳ ನೇಮಕ. ಪ್ರಧಾನಿ ಭೇಟಿ ಹಿನ್ನೆಲೆ ಸಿಎಂ ಯೋಗಿ ವ್ಯವಸ್ಥೆ ಬಗ್ಗೆ ಪರಿಶೀಲನೆ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಮತದಾನ ಶುರು. 70 ಕ್ಷೇತ್ರಗಳ 699 ಅಭ್ಯರ್ಥಿಗಳ ಭವಿಷ್ಯ ಫೆಬ್ರವರಿ 8ಕ್ಕೆ ನಿರ್ಧಾರ. ಭದ್ರತೆಗೆ 30,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಚುನಾವಣೆ ನಡುವೆಯೇ ದೆಹಲಿ ಸಿಎಂ ಅತಿಶಿ ವಿರುದ್ಧ FIR. ನೀತಿ ಸಂಹಿತೆ ಉಲ್ಲಂಘಿಸಿ ಬೆಂಬಲಿಗರಿಂದ ಬಹಿರಂಗ ಪ್ರಚಾರ ಹಿನ್ನೆಲೆ ಕೇಸ್. ಯಮುನಾ ನದಿ ಬಗ್ಗೆ ಹೇಳಿಕೆ ಸಂಬಂಧ ಕೇಜ್ರಿವಾಲ್ ವಿರುದ್ಧವೂ ದೂರು. ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವು. ಹೆರಿಗೆಯಾಗಿ 28 ದಿನಗಳ ಬಳಿಕ ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ ರೇಷ್ಮಾ ಬಿ. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವು ಅಂತ ಕುಟುಂಬಸ್ಥರ ಆಕ್ರೋಶ. ಸಿಎಂ ನವೆಂಬರ್ಗೆ ಕುರ್ಚಿ ಖಾಲಿ ಮಾಡ್ತಾರೆ ಅಂತ ಅಶೋಕ್ ಪುನರುಚ್ಚಾರ. ಸಿದ್ದರಾಮಯ್ಯ ತೆರಳುವಷ್ಟರಲ್ಲಿ ರಾಜ್ಯವನ್ನ ಗುಡಿಸಿ ಗುಂಡಾಂತರ ಮಾಡ್ತಾರೆ. ದರಿದ್ರ ಸರ್ಕಾರದಲ್ಲಿ ಗಾಳಿ ಒಂದನ್ನ ಬಿಟ್ಟು ಎಲ್ಲದಕ್ಕೂ ತೆರಿಗೆ ಅಂತ ವಾಗ್ದಾಳಿ. ಕೊಪ್ಪಳ ತಾಲೂಕಿನ ಹೊಸ ಶಿವಪುರದ ಕುಟುಂಬಕ್ಕೆ ಮೈಕ್ರೋ ಫೈನಾನ್ಸ್ ಸಂಕಷ್ಟ. ಬಡ್ಡಿ ಕಟ್ಟದ ಹಿನ್ನೆಲೆ ಮನೆಗೆ ಬೀಗ ಹಾಕಿದ ಫೈನಾನ್ಸ್ ಸಿಬ್ಬಂದಿ. ಮನೆ ಬಿಟ್ಟ ಮಕ್ಕಳು, ಬಸ್ ನಿಲ್ದಾಣದಲ್ಲಿ ಯಜಮಾನ ವಾಸ. ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಕಾರಿಗೆ ಹಿಂದಿನಿಂದ ಗೂಡ್ಸ್ ಆಟೋ ಟಚ್. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಘಟನೆ. ಚಾಲಕನ ಜೊತೆ ಸಣ್ಣ ವಾಗ್ವಾದ, ಬಳಿಕ ನಂಬರ್ ಪಡೆದು ತೆರಳಿದ ದ್ರಾವಿಡ್. ದೀಪ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನ ಕೊಟ್ಟ ಗುರುರಾಯರು. ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಹೇಳುವಾಗ ಮುಂದೆ ಸರಿದ ದೀಪ. ಬೆಳಗಾವಿಯ ಗುರ್ಲಾಪುರ ಗ್ರಾಮದ ಮನೆಯೊಂದರಲ್ಲಿ ನಡೀತಾ ಪವಾಡ. ಚಿತ್ರದುರ್ಗ ಸಿರಿಗೆರೆ ತರಳಬಾಳು ಬ್ರಹ್ಮನ ಮಠದಿಂದ ತರಳಬಾಳು ಹುಣ್ಣಿಮೆ ಮಹೋತ್ಸವ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ 9 ದಿನ ನಡೆಯಲಿದೆ ಉತ್ಸವ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಟ ಡಾಲಿ ಧನಂಜಯ್ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಫ್ಯಾನ್ಸ್. ಉತ್ತರಾಖಂಡ ಬಳಿಕ ಗುಜರಾತ್ನಲ್ಲೂ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಿದ್ಧತೆ. ಕಾಯ್ದೆ ಜಾರಿಗೆ ನಿವೃತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ರಂಜನಾ ದೇಸಾಯಿ ನೇತೃತ್ವದಲ್ಲಿ ಸಮಿತಿ ರಚನೆ. 45 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಬಳಿಕ ನಿರ್ಧಾರ. ಕುಂಭಮೇಳದಲ್ಲಿ ಸಾವನ್ನಪ್ಪಿದವರ ನೈಜ ಸಂಖ್ಯೆಯನ್ನ ಸರ್ಕಾರ ಮರೆಮಾಚುತ್ತಾ ಇದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಆರೋಪ. ಸಾವು ನೋವುಗಳ ಬಗ್ಗೆ ಅಧಿಕೃತ ಡೇಟಾ ಬಿಡುಗಡೆಗೆ ಆಗ್ರಹ. ಪಶ್ಚಿಮ ಬಂಗಾಳವನ್ನ ಬಾಂಗ್ಲಾ ಎಂದು ಮರುನಾಮಕರಣ ಮಾಡಬೇಕು. ಹೊಸ ಹೆಸರು ರಾಜ್ಯದ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ. ರಾಜ್ಯಸಭೆಯಲ್ಲಿ TMC ಸಂಸದ ರಿತಬ್ರತ ಬ್ಯಾನರ್ಜಿ ಪ್ರಸ್ತಾಪ. ಮಧ್ಯಪ್ರದೇಶದಲ್ಲಿ ಕಾಡು ಹಂದಿ ಅಟ್ಟಿಸಿಕೊಂಡು ಬಂದು ಬಾವಿಗೆ ಬಿದ್ದ ಹುಲಿರಾಯ. ನೀರಲ್ಲಿ ಒಟ್ಟಿಗೆ ಇದ್ರೂ ದಾಳಿ ಮಾಡದ ವ್ಯಾಘ್ರ. 2 ಪ್ರಾಣಿಗಳನ್ನು ಮೇಲಕ್ಕೆತ್ತಿದ ಅರಣ್ಯ ಇಲಾಖೆ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.